ನಮಸ್ಕಾರ ಎಲ್ಲರಿಗೂ. ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಮ್ಮ 7ನೇ ಚಿಕ್ಕಪ್ಪನ ವಿದ್ಯಾಭ್ಯಾಸ ಮತ್ತು ಗುಣ ಸ್ವಭಾವ ಅಂತ ನೋಡೋದಾದ್ರೆ, ನಮ್ಮ 7ನೇ ಚಿಕ್ಕಪ್ಪನ ಗುಣ ಹೆಂಗಿತ್ತು ಅಂದ್ರೆ, ಹಿರಿಯರಿಗೆ ಭಾಳ ಗೌರವ ಕೊಡ್ತಿದ್ರು. ಅದ್ರಾಗೂ ಅಣ್ಣ ಅತ್ತಿಗೆ ಅಂದ್ರೆ ಭಾಳ ಖುಷಿ, ಭಾಳ ಪ್ರೀತಿ. ಹಂಗೆ ತಂದೆ ತಾಯಿಗೂ ಅಷ್ಟೆ ಏನೂ ಅಂತಿರಲಿಲ್ಲ. ಅಜ್ಜಿ ರಾತ್ರಿ ಲೇಟಾಗಿ ಬಂದಾಗ ಏನಾದರೂ ಅಂದರೆ ನಕ್ಕಂತ ಸುಮ್ಮನೆ ಹೋಗ್ತಿದ್ರು. ಎಷ್ಟು ಬೈದರೂ ಬೈಸ್ಕೊತಿದ್ರು. ಆದರೆ ಅವ್ರ ಜೋಬ್ನಾಗಿರೋ ರೊಕ್ಕ ಮಾತ್ರ ಅಷ್ಟು ಖಾಲಿ ಆಗಿದ್ದು. ಯಾರು ತಕ್ಕೊತಿದ್ರು ಗೊತ್ತಿಲ್ಲ ಮನೆಯಲ್ಲಿ. ಈ ರೀತಿ ಇತ್ತು. ಅವರು ಸ್ವಲ್ಪ ಡ್ರಿಂಕ್ಸ್ ಮಾಡೋವಂಥ ಸ್ವಭಾವ. ಹಾಗಾಗಿ ಆದರೆ ತಂದೆ ತಾಯಿಗೆ ಮಾತ್ರ ಭಾಳ ಬೆಲೆ ಕೊಡ್ತಿದ್ರು. ಅಣ್ಣ ಅತ್ತಿಗೆನೂ ಅಷ್ಟೆ ತಂದೆ ತಾಯಿ ಸಮಾನ ನೋಡ್ಕೊತಿದ್ರು. ನಮಗೆಲ್ಲ ಭಾಳ ಪ್ರೀತಿ ಮಾಡ್ತಿದ್ರು. ಇನ್ನು ಹೋದವ್ರಿಗೆಲ್ಲ ಯಾರ ಜೊತೆಗೂ ಒಂದು ದಿವಸನೂ ಜಗಳಲ್ಲ, ತಂಟಿಲ್ಲ, ತಕರಾರಿಲ್ಲ, ಏನಿಲ್ಲ. ಓದಿದ್ದು BCom, ಮುಂದೆ ಓದಲಿಲ್ಲ, ಕೆಲಸಕ್ಕಂತ ಹೋಗಲಿಲ್ಲ. ಯಾರ ಜೊತೆಗೂ ಹೆಂಗೋ ಸೇರಿಕೊಂಡು ಡ್ರೈವಿಂಗ್ ಕೆಲಸ ಕಲಿತರು. ಒಂದು ಅಂಬಾಸಡರ್ ಕಾರ್ ತಗೊಂಡು ಡ್ರೈವಿಂಗ್ ಮಾಡೋಕ್ಕೆ ಶುರು ಮಾಡಿದ್ರು. ಇದು ಅವರ ವೃತ್ತಿ ಜೀವನ ಆಗಿತ್ತು, ಕಾರ್ ಡ್ರೈವಿಂಗು. ಅದು ಬೇರೆ ಬಾಡಿಗೆ ಕಾರ್, ಅವಾಗೆಲ್ಲ ಅಂಬಾಸಡರ್ ಕಾರ್ ಇರ್ತಿದ್ವಲ್ಲ, ಆ ಒಂದು ಕಾರಲ್ಲಿ ಅವರು ಡ್ರೈವಿಂಗ್ ಕೆಲಸ ಮಾಡ್ತಿದ್ರು. ಪ್ರತಿದಿನ ಮನೆಗೆ ಲೇಟಾಗಿ ಬರ್ತಿದ್ರು. ಆದರೆ ಡ್ರೈವರ್ಸ್ ಅಂದ್ರೆ ಗೊತ್ತಲ್ಲ, ಎಲ್ಲರೂ ಕುಡಿಯಲ್ಲ. ಆದರೆ ಅದೊಂದು ಕಾಮನ್ ಆಗ್ಬಿಟ್ಟತ್ತೆ, ಈಗ ಎಲ್ಲರೂ ಕುಡಿತಾರೆ. ಆ ರೀತಿ ಅವರು ಕುಡ್ದು ಬರ್ತಿದ್ರು. ರಾತ್ರಿ ಬಂದಾಗ ಜೋಬ್ ತುಂಬ ದುಡ್ಡು ಇರ್ತಿತ್ತು. ಆದರೆ ಬೆಳಗ್ಗೆ ಮಾತ್ರ ₹1 ಇರ್ತಿದ್ದಿಲ್ಲ. ಅದೇನೋ ಗೊತ್ತಿಲ್ಲ, ಒಟ್ಟು ಆ ರೀತಿ ಇರ್ತಿದ್ರು. ರಾತ್ರಿ ಬಂದಾಗ ಅವ್ರಿಗೆ ಊಟ ಇದ್ದರೆ ಉಣ್ತಿದ್ರು, ಇಲ್ಲ ಅಂದರೆ ಇಲ್ಲ. ಆದರೆ ನನ್ನನ್ನು ಎಬ್ಬಿಸ್ಕೊಂಡು ಹೋಗಿ ಊಟ ನೀಡಿಸ್ಕೊತಿದ್ರು. ಇದು ಒಂದು ಅವರ ಸ್ವಭಾವ. ಒಳ್ಳೆಯವರಿಗೆ ಒಳ್ಳೆಯ ರೀತಿಯಿಂದನೇ ಯಾವತ್ತೂ ಇರ್ತಿದ್ರು. ಅವ್ರಿಗೆ ಎಜುಕೇಷನ್ ಮಾತ್ರ BCom ಆಗಿತ್ತು. ಈಗೂ ಅವರು ಇಂಗ್ಲೀಷ್ ಮಾತ್ರ ಅಷ್ಟು ಫ್ಲೂಯೆಂಟಾಗಿ ಚೆನ್ನಾಗಿ ಮಾತಾಡ್ತಾರೆ. ಆದರೆ ಮಕ್ಕಳಿಗೆ ಎಜುಕೇಷನ್ ಅಂತ ಕೊಡಿಸ್ಲೇ ಇಲ್ಲ ಅವರು. ಅವರಷ್ಟು ಎಜುಕೇಷನ್ನ ಒಳ್ಳೆತನಕ್ಕೆ ಬಳಸಲಿಲ್ಲ ಅಂತ ಹೇಳ್ಬೋದು. ಮುಂದಿನ ವಿಡಿಯೋದಾಗ ಮತ್ತಷ್ಟು ವಿಷಯ ಮಾತಾಡ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಜೈ ಶ್ರೀರಾಮ್.